ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಸ್ಟ್ರಾಟಜಿಕ್ ಏರ್ಲಿಫ್ಟ್ ಕೆಪಬಿಲಿಟಿಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇದೀಗ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದೆ. ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ಮೌಲ್ಯದ ಟೆಂಡರ್ ಅನ್ನು ರಕ್ಷಣಾ ಸಚಿವಾಲಯ ಹೊರಡಿಸಿದ್ದು, ಭಾರತೀಯ ವಾಯುಪಡೆಗಾಗಿ ಒಟ್ಟು 60 ಮಲ್ಟಿರೋಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಂದರೆ ಬಹುಪಯೋಗಿ ಸಾರಿಗೆ ವಿಮಾನಗಳನ್ನು ಖರೀದಿಸುವ ಯೋಜನೆ ಇದಾಗಿದೆ. ಈ ಟೆಂಡರ್ ಅನ್ನು ಆಗಸ್ಟ್ 12, 2026 ಹೊರಡಿಸಲಾಗಿದೆ. ಈ ಹೊಸ ವಿಮಾನಗಳ ಪ್ರಮುಖ ಉದ್ದೇಶ ಏನೆಂದರೆ, ಪ್ರಸ್ತುತ ಭಾರತೀಯ ವಾಯುಪಡೆ ಬಳಸುತ್ತಿರುವ ಕೆಲವು ಹಳೆಯ ಕಾರ್ಗೋ ಮತ್ತು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಗಳನ್ನು ಹಂತವಾಗಿ ಬದಲಿಸುವುದು. ಇದರ ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಸೈನಿಕರು, ಶಸ್ತ್ರಾಸ್ತ್ರಗಳು, ವಾಹನಗಳು ಹಾಗೂ ಇತರ ಸೇನಾ ಉಪಕರಣಗಳನ್ನು ಬಹಳ ದೂರದ ಪ್ರದೇಶಗಳಿಗೆ ವೇಗವಾಗಿ ಸಾಗಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಅಂದರೆ ಈ ಯೋಜನೆ ಕೇವಲ ಹಳೆಯ ವಿಮಾನಗಳನ್ನು ಬದಲಿಸುವ ಯೋಜನೆಯಲ್ಲ, ಭಾರತದ ಒಟ್ಟಾರೆ ಮಿಲಿಟರಿ ಏರ್ಲಿಫ್ಟ್ ಕೆಪಬಿಲಿಟಿಯನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನವಾಗಿದೆ. ಇನ್ನು ಈ ಯೋಜನೆಯ ಮತ್ತೊಂದು ವಿಶೇಷತೆ ಎಂದರೆ, ಇದು ಸಂಪೂರ್ಣವಾಗಿ ವಿದೇಶಿ ಖರೀದಿಯ ಯೋಜನೆಯಾಗಿರುವುದಿಲ್ಲ. ಇದನ್ನು ಇಂಡಿಯನ್ ಲೀಡ್ ಪ್ರೋಗ್ರಾಂ ಆಗಿ ರೂಪಿಸುವ ಉದ್ದೇಶವಿದೆ. ಅಂದರೆ ಭಾರತೀಯ ಕಂಪನಿಗಳು ವಿದೇಶದ ಪ್ರಮುಖ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ OEM ಗಳ ಜೊತೆ ಕೈ ಜೋಡಿಸಿ ವಿಮಾನಗಳನ್ನು ಭಾರತದಲ್ಲಿಯೇ ನಿರ್ಮಿಸುವ ವ್ಯವಸ್ಥೆ ರೂಪುಗೊಳ್ಳಲಿದೆ. ಈ ಸ್ಪರ್ಧೆಯಲ್ಲಿ ಹಲವು ಭಾರತೀಯ ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಅದರಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಸೇರಿದಂತೆ ಖಾಸಗಿ ರಕ್ಷಣಾ ಕ್ಷೇತ್ರದ ಪ್ರಮುಖ ಕಂಪನಿಗಳು ಸೇರಿವೆ. ಈಗಾಗಲೇ 2 ಪ್ರಮುಖ ಸಹಭಾಗಿತ್ವಗಳು ಗಮನ ಸೆಳೆಯುತ್ತಿವೆ. ಮಹೀಂದ್ರಾ ಡಿಫೆನ್ಸ್ ಬ್ರೆಜಿಲ್ನ ಪ್ರಸಿದ್ಧ ವಿಮಾನ ತಯಾರಿಕಾ ಸಂಸ್ಥೆಯಾದ ಎಂಬ್ರೇಯರ್ ಜೊತೆ ಕೈಜೋಡಿಸಿದ್ದು, C390 ಮಿಲೆನಿಯಂ ವಿಮಾನವನ್ನು ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಟಾಟಾ ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಜೊತೆ ಸಹಭಾಗಿತ್ವವನ್ನು ಹೊಂದಿದ್ದು, ಭಾರತೀಯ ವಾಯುಪಡೆ ಈಗಾಗಲೇ ಬಳಸುತ್ತಿರುವ C-130J ಸೂಪರ್ ಹರ್ಕ್ಯುಲಸ್ ಅನ್ನು ಪ್ರಸ್ತಾಪಿಸುತ್ತಿದೆ. ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ಗಮನಿಸಬೇಕು. ಯೋಜನೆಯ ಪ್ರಕಾರ ಎಲ್ಲಾ 60 ವಿಮಾನಗಳನ್ನು ವಿದೇಶದಿಂದ ಸಿದ್ಧ ಸ್ಥಿತಿಯಲ್ಲಿ ತರಲಾಗುವುದಿಲ್ಲ. ಸುಮಾರು 20% ವಿಮಾನಗಳನ್ನು ಫ್ಲೈ ಅವೇ ಕಂಡೀಷನ್ ನಲ್ಲಿ, ಅಂದರೆ ವಿದೇಶದಲ್ಲಿಯೇ ಸಂಪೂರ್ಣವಾಗಿ ನಿರ್ಮಿಸಿ ಭಾರತಕ್ಕೆ ತರಲಾಗುತ್ತದೆ. ಉಳಿದ ಸುಮಾರು 80% ವಿಮಾನಗಳನ್ನು ಭಾರತದಲ್ಲಿಯೇ ನಿರ್ಮಿಸುವ ಉದ್ದೇಶವಿದೆ. ಇದಕ್ಕಿಂತಲೂ ಮುಖ್ಯವಾಗಿ ಭಾರತದಲ್ಲಿ ನಿರ್ಮಾಣವಾಗುವ ವಿಮಾನಗಳು 60% ಹೆಚ್ಚಿನ ಸ್ವದೇಶಿ ಕಂಟೆಂಟ್ ಇರಬೇಕು ಎಂಬ ನಿರೀಕ್ಷೆ ಇದೆ. ಅಂದರೆ ವಿಮಾನದ ನಿರ್ಮಾಣದಲ್ಲಿ ಭಾರತೀಯ ತಂತ್ರಜ್ಞಾನ, ಭಾರತೀಯ ಬಿಡಿ ಭಾಗಗಳು ಮತ್ತು ಭಾರತೀಯ ಕೈಗಾರಿಕೆಗಳ ಪಾಲು ದೊಡ್ಡ ಪ್ರಮಾಣದಲ್ಲಿರಲಿದೆ. ಇಂತಹ ವ್ಯವಸ್ಥೆಯಿಂದ ಕೇವಲ ವಾಯುಪಡೆಗೆ ವಿಮಾನಗಳು ಸಿಗುವುದಷ್ಟೇ ಅಲ್ಲ, ಭಾರತದ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್ ಕೂಡ ಮತ್ತಷ್ಟು ಬಲಿಷ್ಠವಾಗಲಿದೆ. ಇನ್ನು ಈ ಮಲ್ಟಿ ರೋಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಗಳ ಸಾಮರ್ಥ್ಯವನ್ನು ನೋಡಿದರೆ, ಇವುಗಳ ಮುಖ್ಯ ಕೆಲಸ ದೊಡ್ಡ ಪ್ರಮಾಣದಲ್ಲಿ ಸೈನಿಕರುಗಳು ಮತ್ತು ಸೇನಾ ಸಾಮಗ್ರಿಗಳನ್ನು ದೂರದ ಪ್ರದೇಶಗಳಿಗೆ ಸಾಗಿಸುವುದು. ಉದಾಹರಣೆಗೆ, ದೇಶದ ಗಡಿ ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿ ಎದುರಾದರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಸೈನಿಕರು, ವಾಹನಗಳು, ಶಸ್ತ್ರಾಸ್ತ್ರಗಳು ಮತ್ತು ಇತರ ಅಗತ್ಯ ಸಾಮಗ್ರಿಗಳನ್ನು ವೇಗವಾಗಿ ಸಾಗಿಸಲು ಇಂತಹ ವಿಮಾನಗಳು ಬಹಳ ಮುಖ್ಯ. ಇದರ ಜೊತೆಗೆ ಈ ವಿಮಾನಗಳನ್ನು ಭವಿಷ್ಯದಲ್ಲಿ ಏರಿಯಲ್ ರಿಫ್ಯೂಲಿಂಗ್ ಟ್ಯಾಂಕರ್ ಆಗಿಯೂ ಬಳಸುವ ಸಾಧ್ಯತೆಯನ್ನು ಪರಿಶೀಲಿಸಲಾಗುತ್ತಿದೆ. ಅಂದರೆ ಆಕಾಶದಲ್ಲಿಯೇ ಮತ್ತೊಂದು ಯುದ್ಧ ವಿಮಾನಕ್ಕೆ ಇಂಧನ ತುಂಬಿಸುವ ಸಾಮರ್ಥ್ಯವನ್ನು ಹೊಂದುವಂತೆ ಕೆಲವು ವಿಮಾನಗಳನ್ನು ರೂಪಾಂತರಿಸಬಹುದು. ಇದು ಭಾರತೀಯ ವಾಯುಪಡೆಗೆ ಹೆಚ್ಚುವರಿ ಟ್ಯಾಂಕರ್ ಕೆಪಬಿಲಿಟಿಯನ್ನು ನೀಡಬಹುದು. ಪ್ರಸ್ತುತ ಭಾರತೀಯ ವಾಯುಪಡೆಯ ಬಳಿ 12 C-130J ಸೂಪರ್ ಹರ್ಕ್ಯುಲಸ್ ವಿಮಾನಗಳಿವೆ. ಈ ವಿಮಾನಗಳನ್ನು ಮುಖ್ಯವಾಗಿ ಸ್ಪೆಷಲ್ ಆಪರೇಷನ್ ಮತ್ತು ಟ್ಯಾಕ್ಟಿಕಲ್ ಏರ್ಲಿಫ್ಟ್ ಮಿಷನ್ಗಳಲ್ಲಿ ಬಳಸಲಾಗುತ್ತಿದೆ. ಇದರ ಜೊತೆಗೆ ಭಾರತ ಈಗಾಗಲೇ ಮತ್ತೊಂದು ಪ್ರಮುಖ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಯೋಜನೆಯನ್ನು ಮುಂದುವರೆಸುತ್ತಿದೆ. ಅದೇ C-295 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಪ್ರೋಗ್ರಾಂ. ಈ ಯೋಜನೆಯಲ್ಲಿ ಏರ್ಬಸ್ ಮತ್ತು ಟಾಟಾ ಸಂಸ್ಥೆಯ ಸಹಭಾಗಿತ್ವ ಹೊಂದಿವೆ. ಭಾರತೀಯ ವಾಯುಪಡೆಗಾಗಿ ಸುಮಾರು 70 C-295 ವಿಮಾನಗಳನ್ನು ಪಡೆಯುವ ಯೋಜನೆ ಇದ್ದು, ಅವುಗಳಲ್ಲಿ ಬಹುಪಾಲು ವಿಮಾನಗಳನ್ನು ಭಾರತದಲ್ಲಿಯೇ
ನಿರ್ಮಿಸಲಾಗುತ್ತಿದೆ. ಹೀಗಾಗಿ C295 ಯೋಜನೆಯ ನಂತರ ಮತ್ತೊಂದು ದೊಡ್ಡ ಪ್ರಮಾಣದ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ನಿರ್ಮಾಣದ ಯೋಜನೆ ಭಾರತಕ್ಕೆ ಸಿಕ್ಕರೆ ದೇಶದ ವಿಮಾನ ತಯಾರಿಕಾ ಸಾಮರ್ಥ್ಯಕ್ಕೆ ಇದು ದೊಡ್ಡ ಉತ್ತೇಜನವಾಗಬಹುದು. ಆದರೆ ಭಾರತೀಯ ವಾಯುಪಡೆಯ ಆಧುನೀಕರಣ ಕೇವಲ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ವಾಯುಪಡೆಯ ಫೈಟರ್ ಏರ್ಕ್ರಾಫ್ಟ್ ಫ್ಲೀಟ್ ಅನ್ನು ಬಲಪಡಿಸಲು ಈಗಾಗಲೇ 114 ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ ಗಳಿಗಾಗಿ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ. ಇದರ ಜೊತೆಗೆ ಹಳೆಯ ಹಾಕ್ ಟ್ರೈನರ್ ಏರ್ಕ್ರಾಫ್ಟ್ ಗಳನ್ನು ಬದಲಿಸಲು ಮತ್ತು ಭವಿಷ್ಯದ ಪೈಲಟ್ ತರಬೇತಿ ಸಾಮರ್ಥ್ಯವನ್ನು ಹೆಚ್ಚಿಸಲು 100ಕ್ಕೂ ಹೆಚ್ಚು ಟ್ರೈನರ್ ಏರ್ಕ್ರಾಫ್ಟ್ ಗಳನ್ನು ಪಡೆಯುವ ಯೋಜನೆಯೂ ಇದೆ. ಇದರ ಹಿಂದಿರುವ ಪ್ರಮುಖ ಕಾರಣವೆಂದರೆ ಮುಂದಿನ ದಿನಗಳಲ್ಲಿ ಭಾರತೀಯ ವಾಯುಪಡೆಯ ಫೈಟರ್ ಸ್ಕ್ವಾಡ್ರನ್ಸ್ ಗಳ ಸಂಖ್ಯೆಯನ್ನು ಹೆಚ್ಚಿಸುವ ಅಗತ್ಯ. ಹೀಗಾಗಿ ಫೈಟರ್ ಏರ್ಕ್ರಾಫ್ಟ್, ಟ್ರೈನರ್ ಏರ್ಕ್ರಾಫ್ಟ್ ಮತ್ತು ಈಗ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಈ 3 ಕ್ಷೇತ್ರಗಳಲ್ಲಿಯೂ ಭಾರತೀಯ ವಾಯುಪಡೆ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ. ಒಟ್ಟಿನಲ್ಲಿ ನೋಡಿದರೆ ಸುಮಾರು 1 ಲಕ್ಷ ಕೋಟಿ ಮೌಲ್ಯದ ಈ 60 ಮಲ್ಟಿರೋಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಯೋಜನೆ ಭಾರತೀಯ ವಾಯುಪಡೆಯ ಹಳೆಯ ಟ್ರಾನ್ಸ್ಪೋರ್ಟ್ ಫ್ಲೀಟ್ ಅನ್ನು ಬದಲಿಸುವುದರ ಜೊತೆಗೆ ದೇಶದ ಸ್ಟ್ರಾಟಜಿಕ್ ಏರ್ಲಿಫ್ಟ್ ಕೇಪಬಿಲಿಟಿಯನ್ನು ಬಲಪಡಿಸುವ ಮಹತ್ವದ ಯೋಜನೆಯಾಗಿದೆ. ಅದರಲ್ಲೂ ಹೆಚ್ಚಿನ ವಿಮಾನಗಳನ್ನು ಭಾರತದಲ್ಲಿಯೇ ನಿರ್ಮಿಸುವುದು, 60% ಹೆಚ್ಚಿನ ಸ್ವದೇಶಿ ಕಂಟೆಂಟ್ ಗಳನ್ನು ಹೊಂದಿಸುವ ಗುರಿ ಮತ್ತು ಭಾರತೀಯ ಕಂಪನಿಗಳ ಜೊತೆ ಜಾಗತಿಕ OEMಗಳ ಸಹಭಾಗಿತ್ವ ಇವೆಲ್ಲವನ್ನು ಭಾರತದ ಸ್ವದೇಶಿ ರಕ್ಷಣಾ ಉತ್ಪಾದನಾ ಕ್ಷೇತ್ರಕ್ಕೆ ದೊಡ್ಡ ಅವಕಾಶವನ್ನು ಸೃಷ್ಟಿಸಬಹುದು. ಮುಂದಿನ ದಿನಗಳಲ್ಲಿ ಈ ಯೋಜನೆಯಲ್ಲಿ ಯಾವ ವಿಮಾನಕ್ಕೆ ಆಯ್ಕೆ ಸಿಗುತ್ತದೆ, ಯಾವ ಭಾರತೀಯ ಕಂಪನಿ ಮತ್ತು ಯಾವ ವಿದೇಶಿ OEM ಸಂಸ್ಥೆ ಜೊತೆ ಅಂತಿಮ ಒಪ್ಪಂದ ಮಾಡಿಕೊಳ್ಳುತ್ತದೆ ಎಂಬುದು ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಭಾರತ ಕೇವಲ ವಿದೇಶದಿಂದ ಸೇನಾ ವಿಮಾನಗಳನ್ನು ಖರೀದಿಸುವ ದೇಶವಾಗಿರದೆ ಭವಿಷ್ಯದಲ್ಲಿ ದೊಡ್ಡ ಪ್ರಮಾಣದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಗಳನ್ನು ತನ್ನ ನೆಲದಲ್ಲಿಯೇ ನಿರ್ಮಿಸುವ ಸಾಮರ್ಥ್ಯ ಹೊಂದುವತ್ತ ಮತ್ತೊಂದು ಹೆಜ್ಜೆ ಇಡುತ್ತಿದೆ. ಇದು ಭಾರತೀಯ ವಾಯುಪಡೆಯ ಸಾಮರ್ಥ್ಯಕ್ಕೆ ಮಾತ್ರವಲ್ಲ, ಭಾರತದ ಸಂಪೂರ್ಣ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೂ ಮಹತ್ವದ ಬೆಳವಣಿಗೆಯಾಗಲಿದೆ. The C-17 Globemaster III is capable of airdropping 102 paratroopers and transporting massive cargo anywhere in the world. Armed with cutting-edge aviation electronics, the C-17 can cost up to $340 million per plane. The C ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.